ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಕ್ರೋಶಾ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಗ್ರೀನ್ ಇರೋದ್ರಿಂದ. ಪಲ್ಲು ಈ ಕಲರ್ ಇದೆ, ಸೀರೆ ಈ ಕಲರ್ ಇದೆ. ಸೀರೆ ಕಲರ್ಸು ಥ್ರೆಡ್ಸ್ ತಗೊಂಡಿದ್ದೀನಿ, 6 ಎಳೆ ದಾರ ತಗೊಂಡಿದ್ದೀನಿ. 6 ಎಳೆ ದಾರ ಆದರೂ ತಗೋಬೋದು, 8 ಎಳೆ ದಾರ ಆದರೂ ತಗೋಬೋದು. ಪಲ್ಲು ಬ್ಯಾಕ್ ಸೈಡ್ ಇಟ್ಕೊಂಡು ಥ್ರೆಡ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿರೋ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಈಗ 2 ಚೈನ್ ಮಾಡ್ಕೋಬೇಕು. 2 ಚೈನ್ ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. ಇನ್ನು ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ ಪಕ್ಕದಲ್ಲಿನ ಒಂದು ಡಬಲ್ ಕ್ರೋಶ. 2 ಚೈನು ಕನ್ಸಿಡರ್ ಮಾಡ್ಕೋಬೇಕು. ಟೋಟಲ್ಲು 6 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡು ಹೋಗಬೇಕು. ಇನ್ನು ಒಂದು ಡಬಲ್ ಕ್ರೋಶ, 6 ಆಯಿತು. ಈಗ 3 ಚೈನ್ ಮಾಡ್ಕೊತಾ ಇದ್ದೀನಿ. 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲೇ ನೋಡಿ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ. ಈ ಕಡೆನೂ 6 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ನೋಡಿ 6 ಡಬಲ್ ಕ್ರೋಶೆ ಕಂಬ ಆಯಿತು. ಈಗ ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್, ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಮತ್ತು 6 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಇದೇ ಥರ ಇನ್ನೂ 2 ಕ್ರಿಸ್ಟಲ್ ಬೀಡ್ಸ್ ಹಾಕ್ಕೋಬೇಕು. ಈಗ ಇಲ್ಲಿ ನಾನು 6 ಡಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. ಈ ಥರ ಡಿಸೈನ್ ಮಾಡ್ಕೊಳ್ಳಿ, ಈಸಿ ಡಿಸೈನು. ಕುಚ್ಚೂ ಅಷ್ಟೊಂದು ಬರಲ್ಲ ಇದರಲ್ಲಿ, ಬೇಗ ಮುಗಿಯುತ್ತೆ. ನೋಡಿ ಇನ್ನೂ ಒಂದು ಕ್ರಿಸ್ಟಲ್ ಹಾಕ್ಕೊತಾ ಇದ್ದೀನಿ. ನೋಡಿ ಇನ್ನೂ ಒಂದು ಕ್ರಿಸ್ಟಲ್ ಬೀಡ್ ಹಾಕ್ಕೊಂಡು 6 ಡಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ ಇಲ್ಲಿ.
ನೋಡಿ ಈ ಥರ ಮಾಡ್ಕೋಬೇಕು. ಈಗ 3 ಚೈನ್ ಮಾಡ್ಕೊತಾ ಇದ್ದೀನಿ. 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ನೋಡಿ ಇದೇ ಥರ ಮಾಡ್ಕೊಂಡು ಹೋಗಿ ಕೊನೆವರೆಗೂ ಹಾಕಿ ಕುಚ್ಚು ಕಟ್ಟಿ ತೋರಿಸ್ತೀನಿ. ನೋಡಿ ಕೊನೆಯಲ್ಲೂ ನನಗೆ 3 ಬೀಡ್ಸ್ ಬಂದು ಕುಚ್ಚು ಬಂದಿದೆ. ಇದೇ ಥರ ಮಾಡ್ಕೊಳ್ಳಿ. ಈಸಿ ಡಿಸೈನು, ಬೇಗ ಮುಗಿಯುತ್ತೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.